ಯಾವಾಗಲೂ ಮಾಡಿದ್ದೇ ಕಬಾಬ್ ಮಾಡಿ ಬೇಜಾರಾಗಿದೆಯಾ? ಬನ್ನಿ ಇವತ್ತು ಬಟರ್ಫ್ಲೈ ಕಬಾಬನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಈ ಕಬಾಬ್ ಮಕ್ಕಳಿಗೆ, ಮನೆಯಲ್ಲಿ ದೊಡ್ಡವರಿಗೆ ಎಲ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ. ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಚಿಕನ್ ಅನ್ನು ತಗೋಬೇಕು. ಅದನ್ನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಂತರ ಕಾಳು ಮೆಣಸಿನ ಪುಡಿಯನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕೋಬೇಕು. ನಂತರ ಅದಕ್ಕೆ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಂತಹ ಒಣಮೆಣಸಿನ ಪುಡಿಯನ್ನು ಹಾಕೋಬೇಕು. ಹಾಗೂ ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೋಬೇಕು. ಮ್ಯಾಗೀಸ್ ಕ್ಯೂಬ್ಸ್ ಅಂತ ಹೇಳಿ ಸಿಗುತ್ತೆ, ಅದನ್ನು ಹಾಕೋಬೇಕು. ಅದನ್ನ ಹಾಕೊಂಡು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನ ಸ್ಕಿಪ್ ಮಾಡ್ಕೋಬೋದು, ಇದು ಆಪ್ಷನಲ್ಲು. ಇದು ನಿಮ್ಮಲ್ಲಿ ಸಿಕ್ಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಒಂದು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡು ಒಂದು ಅರ್ಧ ಲೆಮನ್ನ ಹಿಂಡ್ಕೊಳ್ಳಿ. ನಂತರ ಒಂದು ಸ್ಪೂನಷ್ಟು ಸೋಯಾ ಸಾಸ್, ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಕೊಡಬೇಕು. ಹೀಗೆ ಕ್ಲೀನಾಗೆ ಮಿಕ್ಸ್ ಮಾಡಿದ್ಮೇಲೆ ಅದು ಮ್ಯಾಗ್ನೇಟ್ ಆಗೋಕ್ಕೆ ಹಾಗೆ ಹೊರಗೇನಾದರೂ ಮುಚ್ಚಳ ಮುಚ್ಚಿ ಇಡ್ಬೋದು ಅಥವಾ ಫ್ರೀಝರಲ್ಲಾದರೂ ಇಡ್ಬೋದು. ಅರ್ಧ ಗಂಟೆ ಹಾಗೆ ಇಡೋದ್ರಿಂದ ಚಿಕನ್ನು ಆ ಎಲ್ಲ ಇಂಗ್ರೀಡಿಯೆಂಟನ್ನು ಎಳ್ಕೊಂಡು ಸ್ಮೂತಾಗಿ ಕಬಾಬ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಒಂದು ಆಲೂಗೆಡ್ಡೆಯನ್ನು ತಗೊಂಡು ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಬೇಕು. ಸ್ಲೈಸ್ ಅಂದರೆ ನೀವು ಸ್ಲೈಸರಲ್ಲಾದರೂ ಮಾಡ್ಕೋಬೋದು ಅಥವಾ ಚಾಕುನಲ್ಲಾದರೂ ಹೀಗೆ ಮಾಡ್ಕೋಬೋದು. ನಂತರ ಆಲೂಗಡ್ಡೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ಈ ರೀತಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡಬೇಕು. 10 ನಿಮಿಷ ಆದಮೇಲೆ ಆಲೂಗೆಡ್ಡೆಯನ್ನು ಹೀಗೆ ತೆಗೆದು ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೋಬೇಕು. ನಂತರ ಒಂದು ಬೌಲಿಗೆ 2 ಚಮಚ ದೊಡ್ಡ ಸ್ಪೂನಿನಲ್ಲಿ ಕಾರ್ನ್ಫ್ಲೋರನ್ನು ತಗೊಂಡು ಈ ರೀತಿಯಾಗಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಲಿಕ್ವಿಡ್ ರೆಡಿ ಮಾಡ್ಕೋಬೇಕು. ಆ ಲಿಕ್ವಿಡಿಗೆನೆ ಆಲೂಗೆಡ್ಡೆ ಏನಿದೆ ಅದನ್ನು ಡಿಪ್ ಮಾಡಿಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಈಗಾಗಲೇ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಂತಹ ಚಿಕನನ್ನು ಹಾಕ್ಕೊಂಡು ಅದಕ್ಕೆ ಟೂತ್ ಪಿಕ್ ಇದೆಯಲ್ಲ ಸ್ಟಿಕ್, ಅದನ್ನು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇದೇ ರೀತಿ ಬಟರ್ಫ್ಲೈ ಶೇಪಲ್ಲೇ ಎಲ್ಲ ಚಿಕನ್ಗಳನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಣಲಿಯನ್ನು ಒಲೆಯ ಮೇಲೆ ಇಟ್ಟು ಎಣ್ಣೆಯನ್ನು ಹಾಕಿ ಅದು ಕಾದ ನಂತರ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡಂತಹ ಬಟರ್ಫ್ಲೈ ಚಿಕನನ್ನು ಹಾಕಿ ಫ್ರೈ ಮಾಡಬೇಕು. ಈ ಚಿಕನನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 8ರಿಂದ ಒಂದು 10 ನಿಮಿಷ ಅಂತೂ ಕ್ಲೀನಾಗಿ ಫ್ರೈ ಮಾಡಬೇಕಾಗತ್ತೆ. ಆಗ ಜ್ಯೂಸಿಯಾಗಿ ನಮ್ಮ ಚಿಕನು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಈಗ ನಮ್ಮ ಬಟರ್ಫ್ಲೈ ಚಿಕನ್ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ರೆ ಆಯಿತು. ಈ ರೀತಿಯಾಗಿ ಡಿಫ್ರೆಂಟ್ ರೀತಿಯಲ್ಲಿ ಮಾಡುವಂತಹ ಬಟರ್ಫ್ಲೈ ಚಿಕನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.